ಪ್ರಿಯಾ, ಹೇಗಿದ್ಯಾ? ನಿನ್ನೆ ವಿಜ್ಞಾನ ಪರೀಕ್ಷೆ ಹೇಗಿತ್ತು? ಹಾಯ್ ಅರ್ಜುನ್. ಅಷ್ಟಕ್ಕಷ್ಟೇ. ಕೆಲವು ಪ್ರಶ್ನೆಗಳು ತುಂಬಾ ಕಠಿಣ ಅನಿಸಿದವು. ನೀನು ಚೆನ್ನಾಗಿ ಬರೆದಿಯಾ? ಹೌದು, ನಾನು ಚೆನ್ನಾಗಿ ಬರದೆ ಅಂತ ಅನಿಸುತ್ತೆ. ನಿನಗೆ ನೆನಪಿದೆಯೇ, ನಾನು ನಿನಗೆ ಹಂಪಿ ಟೈಮ್ಸ್ ಎಸ್ಎಸ್ಎಲ್ಸಿ ಪ್ರಶ್ನೋತ್ತರಗಳ ಬಗ್ಗೆ ಹೇಳಿದ್ದೆನಲ್ಲ? ಅವು ನಿಜಕ್ಕೂ ನನಗೆ ತುಂಬಾ ಸಹಾಯ ಮಾಡಿದವು. ಓ ಹೌದು, ನೀನು ಹೇಳಿದ್ದೆ. ನಾನು ಮೊನ್ನೆ ನೋಡಿದೆ. ಅದರಲ್ಲಿ ತುಂಬಾ ಪ್ರಶ್ನೆಗಳು ಮತ್ತು ಅವುಗಳ ವಿವರವಾದ ಉತ್ತರಗಳಿದ್ದವು. ಆದ್ರೆ ನಿಜಕ್ಕೂ ಅವು ಅಷ್ಟೊಂದು ಉಪಯುಕ್ತವಾಗಿದೆಯಾ? ಸಂಪೂರ್ಣವಾಗಿ. ನಂಬು ನನ್ನ ಮಾತು. ನಾನು ಮೊದಲು ಪರೀಕ್ಷೆಗಳಿಗೆ ಹೇಗೆ ಓದ್ಬೇಕು ಅಂತ ಗೊಂದಲದಲ್ಲಿದ್ದೆ. ಪಠ್ಯಪುಸ್ತಕ ಓದಿದರೂ ಎಲ್ಲವನ್ನೂ ನೆನಪಿಟ್ಟುಕೊಳ್ಳುವುದು ಕಷ್ಟವಾಗ್ತಿತ್ತು. ಹಂಪಿ ಟೈಮ್ಸ್ನ ಪ್ರಶ್ನೋತ್ತರಗಳು ನನಗೆ ಪ್ರಮುಖ ವಿಷಯಗಳ ಮೇಲೆ ಗಮನಹರಿಸಲು ಸಹಾಯ ಮಾಡಿದವು. ಹೌದು, ನನಗೂ ಅದೇ ಸಮಸ್ಯೆ. ಕೆಲವೊಮ್ಮೆ ಯಾವ ವಿಷಯ ಹೆಚ್ಚು ಮುಖ್ಯ ಅಂತ ತಿಳಿಯುವುದಿಲ್ಲ. ಅದರಲ್ಲಿ ಪ್ರತಿ ಅಧ್ಯಾಯಕ್ಕೂ ಸಂಬಂಧಿಸಿದಂತೆ ಇದುವರೆಗೂ ಬಂದಿರುವ ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳೂ ಇವೆ. ಇದರಿಂದ ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು ಅಂತ ಮೊದಲೇ ಗೊತ್ತಾಗ್ತದೆ. ಇದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತ್ತು. ಅದು ನಿಜಕ್ಕೂ ಉಪಯುಕ್ತ ಅನಿಸುತ್ತೆ. ನಾನು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಹುಡುಕುತ್ತಾ ಕುಳಿತುಕೊಳ್ಳಬೇಕಿಲ್ಲ. ಅಲ್ಲದೆ ಅವರ ಉತ್ತರಗಳು ತುಂಬಾ ಸ್ಪಷ್ಟವಾಗಿ ಮತ್ತು ಸುಲಭವಾಗಿ ಅರ್ಥವಾಗುವ ಭಾಷೆಯಲ್ಲಿವೆ ಅಂತ ಅನಿಸಿತ್ತು. ನಿಖರವಾಗಿ. ಕೆಲವೊಮ್ಮೆ ಪಠ್ಯಪುಸ್ತಕದ ಭಾಷೆ ಸ್ವಲ್ಪ ಸಂಕೀರ್ಣ ಅನ್ಸಬಹುದು. ಆದರೆ ಹಂಪಿ ಟೈಮ್ಸ್ನಲ್ಲಿ ಪ್ರತಿ ವಿಷಯವನ್ನೂ ಸರಳವಾಗಿ ವಿವರಿಸಿದ್ದಾರೆ. ಜೊತೆಗೆ ಕೆಲವೊಮ್ಮೆ ನಕ್ಷೆಗಳು ಮತ್ತು ಕೋಷ್ಟಕಗಳ ಮೂಲಕವೂ ಮಾಹಿತಿ ನೀಡಿದ್ದಾರೆ. ಅದು ವಿಷಯವನ್ನು ನೆನಪಿಟ್ಟುಕೊಳ್ಳಲು ಇನ್ನೂ ಸುಲಭ ಮಾಡಿದೆ. ನಾನು ಇತ್ತೀಚೆಗೆ ಗಣಿತದ ಕೆಲವು ಸಮಸ್ಯೆಗಳನ್ನು ನೋಡಿದೆ. ಅವುಗಳಿಗೆ ಹಂತ ಹಂತವಾಗಿ ಪರಿಹಾರ ನೀಡಿದ್ದಾರೆ. ಅದು ಗಣಿತದಂತಹ ವಿಷಯಗಳಿಗೆ ತುಂಬಾ ಒಳ್ಳೆಯದು. ಖಂಡಿತ. ಮತ್ತು ಒಂದು ದೊಡ್ಡ ಅನುಕೂಲವೆಂದರೆ ನಾವು ಯಾವುದೇ ಸಮಯದಲ್ಲಿ ಎಲ್ಲಿ ಬೇಕಾದರೂ ಅದನ್ನು ನೋಡಬಹುದು. ಬಸ್ನಲ್ಲಿ ಪ್ರಯಾಣಿಸುವಾಗ ಅಥವಾ ಊಟದ ವಿರಾಮದಲ್ಲಿ ಕೂಡ ನಾವು ಪ್ರಶ್ನೋತ್ತರಗಳನ್ನು ಓದಬಹುದು. ಇದರಿಂದ ಸಮಯ ಉಳಿಯುತ್ತದೆ. ಸರಿ ಅರ್ಜುನ್, ನಿನ್ನ ಮಾತು ಕೇಳಿ ನನಗೆ ನಿಜಕ್ಕೂ ಈಗ ಅವುಗಳ ಮಹತ್ವ ಅರ್ಥವಾಗುತ್ತಿದೆ. ನಾನು ಇನ್ನು ಮುಂದೆ ಪರೀಕ್ಷೆಗೆ ಓದುವಾಗ ಹಂಪಿ ಟೈಮ್ಸ್ ಎಸ್ಎಸ್ಎಲ್ಸಿ ಪ್ರಶ್ನೋತ್ತರಗಳನ್ನು ಬಳಸುವುದಕ್ಕೆ ಹೆಚ್ಚು ಗಮನ ಕೊಡುತ್ತೇನೆ. ನೀನು ಸಮಯಕ್ಕೆ ಸರಿಯಾಗಿ ನೆನಪಿಸಿದ್ದಕ್ಕೆ ಧನ್ಯವಾದಗಳು. ಯಾವಾಗ ಬೇಕಾದರೂ ಸರಿ ಪ್ರಿಯಾ. ನಾವು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ಇದು ಉತ್ತಮ ಮಾರ್ಗ. ನೀನು ಕೂಡ ಇದನ್ನು ಬಳಸಿ ನಿನ್ನ ಅನುಭವ ಹೇಗಿದೆ ಅಂತ ನನಗೆ ತಿಳಿಸು. ಖಂಡಿತ. ಮತ್ತೆ ಸಿಗೋಣ. ಹಂಪಿ ಟೈಮ್ಸ್ ಎಲ್ಲಿ ಸಿಗುತ್ತೆ ಗೊತ್ತಲ್ವಾ? ಮನೆಗೆ ಪೇಪರ್ ಹಾಕು ವಿತರಕರಿಗೆ ಹೇಳಿದ್ರೆ ಕೊಡ್ತಾರೆ. ಹಾಗೆ ಆನ್ಲೈನ್ನಲ್ಲೂ ಲಭ್ಯವಿದೆ. ಗೂಗಲ್ ಕ್ರೋಮ್ಗೆ ಹೋಗಿ epaper.humpytimes.com ಟೈಪ್ ಮಾಡಿದ್ರೆ ಓಪನ್ ಆಗುತ್ತದೆ. ನಂತರ ಅದನ್ನು ಮೊಬೈಲ್ನಲ್ಲೂ ಇನ್ಸ್ಟಾಲ್ ಮಾಡ್ಕೋ. ಈ ಬಾರಿ ಫಲಿತಾಂಶ ನಮ್ಮದೇ. ನಮ್ಮ ಶಾಲೆಗೂ ಈ ಬಾರಿ 625 ಅಂಕ ತರುವೆ. ಇದು ಈ ಬಾರಿ ಸಂಕಲ್ಪ ನನ್ನದು. ನೀವು ಸಂಕಲ್ಪ ಮಾಡಿ. ಹಂಪಿ ಟೈಮ್ಸ್ ಓದಿ ಗರಿಷ್ಠ ಅಂಕ ಗಳಿಸಿ ಶುಭವಾಗಲಿ.